ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೀಕ್ಷಕರೇ, ನಮ್ಮ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಒಂದು ವೇಳೆ ನೀವೇನಾದರೂ ರಾಯರ ಭಕ್ತರಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ರಾಯರು ಅಂತ ಕಮೆಂಟ್ ಕೂಡ ಮಾಡಿ. ರಾಯರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಪ್ಪ ಭಟ್ಟ ಹಾಗೂ ಗೋಪಿಕಾಂಬ ಎಂಬ ದಂಪತಿಗಳಿಗೆ ಎರಡನೇ ಮಗುವಾಗಿ ಜನಿಸುತ್ತಾರೆ. ಇವರು 1995 ಅಥವಾ 1601 ಜನಿಸಿದ್ದಾರೆ ಎಂಬ ಗೊಂದಲಗಳಿವೆ. ಇವರ ತಂದೆ ತಾಯಿ ಇವರನ್ನು ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಜನಿಸಿದ ಕಾರಣ ಇವರಿಗೆ ವೆಂಕಟನಾಥ ಹಾಗೂ ವೆಂಕಟಾಚಾರ್ಯ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಿದ್ದರು. ಇವರು ಮೊದಲು ಪ್ರಾಥಮಿಕವಾಗಿ ಲಕ್ಷ್ಮೀ ನರಸಿಂಹಾಚಾರ್ ಅವರ ಬಳಿ ತಮಿಳುನಾಡಿನ ಮದುರೈನಲ್ಲಿ ವಿದ್ಯಾಭ್ಯಾಸ ಮುಗಿಸಿ 1614 ಹಿಂದಿರುಗುತ್ತಾರೆ. ನಂತರ ಇವರಿಗೆ ಸರಸ್ವತಿ ಬಾಯಿ ಎನ್ನುವ ಹುಡುಗಿಯೊಂದಿಗೆ ವಿವಾಹ ಕೂಡ ನಡೆಯುತ್ತದೆ. ಇವರು ಮದುವೆಯ ನಂತರವೂ ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಸೇರುತ್ತಾರೆ. ಕೆಲವೇ ವರ್ಷಗಳಲ್ಲಿ ಎಲ್ಲ ವೇದ ಉಪನಿಷತ್ತುಗಳನ್ನು ಕಲಿತು ಇದರ ಜೊತೆಗೆ ರಾಯರಿಗೆ ಸಂಗೀತವೆಂದರೆ ಕೂಡ ಬಲು ಇಷ್ಟ. ಆಗಿನ ಕಾಲದಲ್ಲಿ ರಾಯರು ಶ್ರೇಷ್ಠ ಗಾಯಕರು ಕೂಡ ಹೌದು. ಶ್ರೀಮಾನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥವನ್ನು ಕೂಡ ರಾಯರು ರಚಿಸಿದ್ದಾರೆ. ಹಾಗೆಯೇ ಎಜಿಪ್ಷಿಯನ್ ನಾರಾಯಣ ದೀಕ್ಷಿತರ ಹಾಗೂ ರಾಯರ ನಡುವೆ ಮಧ್ವದ್ವೈತ ಸಿದ್ಧಾಂತದ ನಡುವೆ ನಡೆದ ವಾದದಲ್ಲಿ ರಾಯರು ವಿಜಯ ಸಾಧಿಸಿ ಭಟ್ಟಾಚಾರ್ಯರು ಎಂಬ ಬಿರುದನ್ನು ಸಹ ಗಳಿಸುತ್ತಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಗಂಡು ಮಗು ಕೂಡ ಹುಟ್ಟುತ್ತದೆ. ಅಷ್ಟರಲ್ಲಿ ಸುಧೀಂದ್ರ ತೀರ್ಥರಿಗೂ ಕೂಡ ವಯಸ್ಸಾದ ಕಾರಣ ತಮ್ಮ ನಂತರ ಮಠಕ್ಕೆ ಅಧಿಪತಿಯಾಗಿ ವೆಂಕಣ್ಣ ಅಂದರೆ ರಾಯರನ್ನೇ ನೇಮಿಸಲು ಇಚ್ಛಿಸುತ್ತಾರೆ. ಆದರೆ ರಾಯರು ವಿವಾಹಿತರು. ಅವರು ಒಪ್ಪುವುದಿಲ್ಲ ಎಂದು ತಿಳಿದರೂ ಸಹ ಅವರನ್ನು ಆರಿಸಿಬಿಟ್ಟಿದ್ದರು. ನಂತರ ಸರಸ್ವತಿಬಾಯಿಗೆ ತಿಳಿಯದ ಹಾಗೆ ರಾಯರನ್ನು ಗುಟ್ಟಾಗಿ ತಂಜಾವೂರಿಗೆ ಕರೆದೊಯ್ದು ಅಲ್ಲೇ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೂಡ ಕೊಡಿಸುತ್ತಾರೆ. ಅದರ ನಂತರ ವೆಂಕಟಭಟ್ಟರು ಮಠದಲ್ಲಿಯೇ ವಾಸವಿರುತ್ತಾರೆ. ನಂತರ ಕೆಲವು ದಿನಗಳ ನಂತರ ತಂಜಾವೂರಿನ ರಾಜ ರಘುನಾಥ ನಾಯಕರ ಸಮ್ಮುಖದಲ್ಲಿ 1626 ಫಾಲ್ಗುಣ ಶುದ್ಧ ವಿಜಯ ದಿನದಂದು ಮಧ್ವಪೀಠದ ಸಂಪ್ರದಾಯದ ಪ್ರಕಾರ ವೆಂಕಣ್ಣ ಭಟ್ಟರು ಸನ್ಯಾಸಾಶ್ರಮ ಸ್ವೀಕರಿಸುತ್ತಾರೆ. ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಣ್ಣರವರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂಬ ಹೊಸ ಹೆಸರನ್ನು ನಾಮಕರಣ ಮಾಡುತ್ತಾರೆ. ಅಂದಿನಿಂದ ಅವರು ರಾಘವೇಂದ್ರ ಸ್ವಾಮಿ ಎಂದೇ ಪ್ರಸಿದ್ಧಿ ಹೊಂದುತ್ತಾರೆ. ಇವರು ಮಂತ್ರಾಲಯ ಮಠವನ್ನು ಸಹ ಸ್ಥಾಪಿಸುತ್ತಾರೆ. 1671 ವಿರೋಧಿನಾಮ ಸಂವತ್ಸರ ಶ್ರಾವಣ ಬಹುಳ ಗುರುವಾರದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ತಾನು 800 ವರ್ಷಗಳ ಕಾಲ ಜೀವಂತವಾಗಿರುವುದೆಂದು ತಿಳಿಸಿ ಮಂತ್ರಾಲಯದ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ. ಇವರು ಪ್ರಹ್ಲಾದನ ಅವತಾರವೆಂದು ಕೂಡ ಜನ ನಂಬುತ್ತಾರೆ. ಹಾಗೂ ಇವರು ಶ್ರೀರಾಮ ಹಾಗೂ ಪಂಚಮುಖಿ ಆಂಜನೇಯನ ಪರಮಭಕ್ತರು. ಅಂದಿನಿಂದ ಇಂದಿನವರೆಗೂ ಇವರು ಮಂತ್ರಾಲಯದಲ್ಲಿ ಭಕ್ತರ ಪಾಲಿಗೆ ಗುರುವಾಗಿ, ಕತ್ತಲೆಗೆ ಬೆಳಕಾಗಿ ತಮ್ಮ ಭಕ್ತರನ್ನು ಕಾಯುತ್ತಿದ್ದಾರೆ. ಭಕ್ತರು ಇವರನ್ನು ಕಲಿಯುಗದ ಕಾಮಧೇನು ಹಾಗೂ ಕಲಿಯುಗದ ಕಲ್ಪವೃಕ್ಷ ಎಂದೇ ಕರೆಯುತ್ತಾರೆ. ನೀವು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀರಿ ಹಾಗೂ ರಾಯರ ಆಶೀರ್ವಾದವನ್ನು ಪಡೆದಿದ್ದೀರಿ ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇಲ್ಲಿಯವರೆಗೂ ಮಂತ್ರಾಲಯಕ್ಕೆ ಹೋಗಿಲ್ಲ, ದಯವಿಟ್ಟು ಒಮ್ಮೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದು ಬನ್ನಿ. ಇದಿನ್ನು ರಾಯರ ಬಗೆಗಿನ ಮೊದಲ ಚಿಕ್ಕ ವಿಡಿಯೋ ಅಷ್ಟೇ. ಇನ್ನು ಅನೇಕ ವಿಡಿಯೋಗಳಲ್ಲಿ ರಾಯರ ಬಗ್ಗೆ ತಿಳಿಸಲಿದ್ದೇನೆ. ಹಾಗಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.